ಕೋರ್ಟ್ ಕಟೆಯಲ್ಲಿ ದರ್ಶನನ ನಿಲ್ಲಿಸುವಂತಹ ಎಲ್ಲ ಕ್ಷಣಗಳು ಇನ್ನೇನು ಸಮೀಪ ಇದೆ. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಆಗತ್ತೆ. ದರ್ಶನನ್ ಗ್ಯಾಂಗ್ಗೆ ಒಂದು ಕಡೆ ಢವಢವ ಶುರುವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಅಗ್ನಿ ಪರೀಕ್ಷೆ ಏನಾಗತ್ತೆ ಏನು ಅನ್ನುವಂತಹ ಅಗ್ನಿ ಪರೀಕ್ಷೆ. ಮತ್ತು ಈ ಪವಿತ್ರ ಗೌಡ ಅವರು ಕೂಡ ಇಷ್ಟು ದಿನ ಇದ್ದಂತಹ ಅವರ ನಡವಳಿಕೆ ಇವತ್ತು ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಹೇಗೆ ಅಂತಂದರೆ ಅವರನ್ನು ಜೀಪ್ನಲ್ಲಿ ಕರೆತರುವಂತಹ ಸಂದರ್ಭದಲ್ಲಿ ಇವತ್ತು ಅವರು ತಲೆ ತಗ್ಗಿಸಿ ಕೂತಿರುವಂತಹದ್ದು ಜಸ್ಟ್ ಉದಾಹರಣೆ. ಇಲ್ಲಿಯವರೆಗೂ ಕೂಡ ಅವರು ಎಲ್ಲಿಯೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅಥವಾ ನಾನು ತಪ್ಪು ಮಾಡಿಲ್ಲ, ಅವರ ವರ್ತನೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಗಮನಿಸಿದ್ದೀವಿ. ಬಟ್ ಆದರೆ ಇವತ್ತು ಪವಿತ್ರ ಗೌಡ ಅವರು ಈ ಜೀಪ್ನಲ್ಲಿ ಕರೆತರುವಂತಹ ಸಂದರ್ಭದಲ್ಲಿ, ಅಂದರೆ ಈ ಟಿ ವಾಹನದಲ್ಲಿ ಕರೆತರುವಂತಹ ಸಂದರ್ಭದಲ್ಲಿ ತಲೆ ತಗ್ಗಿಸಿ ಕೂತಿದ್ರು. ಇಷ್ಟೆಲ್ಲ ಆಗಿದ್ದು ಆಕೆಯಿಂದನೇ ಅನ್ನೋದು ಆಕೆಗೂ ಕೂಡ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ನಿಮ್ಮಿಂದನೇ ಅಲ್ವಾ ಎಲ್ಲ ಶುರುವಾಗಿದ್ದು ಅಂತ ಹೇಳಿ. ಇವತ್ತು ಅವರು ತಪ್ಪನ್ನು ಒಪ್ಕೊಳ್ತಾರಾ ಅಂತ ಕೇಳಿದ್ರೆ ಇಲ್ಲ, ಸಾಧ್ಯವೇ ಇಲ್ಲ. ತಪ್ಪನ್ನು ಒಪ್ಕೊಂಡ್ರೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಕಟವಾಗುವಂತಹ ಸಾಧ್ಯತೆ ಇರುತ್ತೆ. ಯಾರ್ಯಾರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಹೇಗಿರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮೊನ್ನೆ ಅಷ್ಟೇ ದರ್ಶನ್ ರವರ ಈ ಲಾಯರ್ ಜೈಲಿಗೆ ತೆರಳಿ ಹೇಗೆ ಅಲ್ಲಿ ರಿಯಾಕ್ಟ್ ಮಾಡಬೇಕು, ಕೋರ್ಟ್ ಕೇಳುವಂತಹ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಸಮಾಧಾನವಾಗಿ ಅವರು ಕೇಳುವಂತಹ ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸಿಕೊಂಡು ಆ ನಂತರ ಉತ್ತರವನ್ನು ಕೊಡಬೇಕು. ಆತುರಾತುರವಾಗಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಇನ್ನೇನೋ ಹೇಳೋದನ್ನು ಮಾಡಬಾರದು ಅಂತ ಹೇಳಿ ಅವರಿಗೆ ತಿಳಿ ಹೇಳುವಂತಹ ಕೆಲಸ. ಮತ್ತು ಹೇಗಿರುತ್ತೆ ಈ ಟ್ರಯಲ್, ಈ ಚಾರ್ಜ್ ಫ್ರೇಮ್ ಹೇಗೆ ಸಲ್ಲಿಕೆ ಆಗುತ್ತೆ, ಹೇಗಿರುತ್ತೆ ಅನ್ನೋದರ ಬಗ್ಗೆ ಅವರಿಗೆ ಒಂದಷ್ಟು ಅರಿವು ಮೂಡಿಸುವ ಮತ್ತು ಅವರಿಗೆ ತಿಳಿ ಹೇಳುವಂತಹ ಕೆಲಸಗಳು ಕೂಡ ಆಗಿದೆ. ಇವತ್ತು ದರ್ಶನ್ ಒಳಗಡೆ ಮನಸ್ಸಿನ ಒಳಗಡೆ ಆತಂಕ, ದುಃಖ ಎಲ್ಲವೂ ಕೂಡ ಇದೆ. ಢವಢವ ಶುರುವಾಗಿದೆ ಏನಾಗಬಹುದು ಅಂತ ಹೇಳಿ. ಆದರೆ ಅದ್ಯಾವುದನ್ನು ಕೂಡ ಹೊರಗಡೆ ಅವರು ತೋರಿಸ್ಕೊಂಡಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಹೇಗೆ ಅವರು ಅಧಿಕಾರಿಗಳ ಜೊತೆ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು. ತೂಕ ಕಡಿಮೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಈ ಅವರು ಹಾಕಿರುವಂತಹ ಡ್ರೆಸ್ಸನ್ನು ನಾವು ಗಮನಿಸ್ತಾ ಇದ್ದರೆ ಅದು ಚೇಂಜಸ್ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವರು ಹಾಕಿರುವಂತಹ ಟಿ ಶರ್ಟ್ ಸ್ವಲ್ಪ ದಪ್ಪನೆಯದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವರ ವೆಯ್ಟ್ ಲಾಸ್ ಆಗಿದೆಯಾ ಇಲ್ವಾ, ಅವ್ರು ಹೇಳ್ತಾ ಇದ್ರು ನಾನು ಬಿಸಿಲನ್ನೇ ನೋಡಿಲ್ಲ, ನನಗೆ ಬಿಸಿಲನ್ನು ನೋಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ, ಫಂಗಸ್ಗಳು ಬರ್ತಾ ಇದೆ ಅಂತ ಕೂಡ ಹೇಳಿದ್ರು. ಅದೆಲ್ಲವನ್ನೂ ಕೂಡ ಕೋರ್ಟ್ ತಳ್ಳಿ ಹಾಕಿತ್ತು ಕೂಡ ಹೌದು. ಇವತ್ತು ದರ್ಶನ್ಗೆ 81 ದಿನದ ನಂತರ ಬಿಸಿಲನ್ನು ನೋಡುವಂತಹ ಅವಕಾಶ ಸಿಕ್ಕಿದೆ.